ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಗೇಂದ್ರ ಆಪ್ತರು ಚೀಟಿ ಬರೆದಿಟ್ಟಿದ್ದಾರಂತೆ. ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನುವಂಥ ಕುರಿತಂತೆ ಚೀಟಿಯನ್ನ ಬರೆದಿಡಲಾಗಿದೆಯಂತೆ. ನೋಡಿ, ಈ ಒಂದು ಹಣ ಯಾರ್ಯಾರಿಗೆ ವರ್ಗಾವಣೆಯಾಗಿದೆ, ಯಾರ್ಯಾರ ಅಕೌಂಟಿಗೆ ಹೋಗಿತ್ತು, ಯಾರ್ಯಾರಿಗೆ ಕೊಡ್ಲಾಗಿತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಈ ಎಲ್ಲದರ ಬಗ್ಗೆ ಚೀಟಿಯನ್ನ ಬರೆದಿಟ್ಟಿದ್ದಾರಂತೆ. ಟಿವಿ9ಗೆ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಸಂಸದರು ಶಾಸಕರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಈ ಹಗರಣದಲ್ಲಿ ದೊಡ್ಡವರು ಭಾಗಿಯಾಗಿದ್ದಾರೆ. ದೊಡ್ಡವರ ಆಶೀರ್ವಾದದಿಂದಲೇ ಹಣ ತೆಗೆದುಕೊಂಡಿದ್ದಾರೆ. ಬಡವರಿಗೆ ಕೊಡಬೇಕಾದಂತಹ ಹಣ ದುರುಪಯೋಗವಾಗಿದೆ. ಇದು ಟಿವಿ9ಗೆ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ. ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಏನ್ ಹೇಳಿದ್ರು, ಟಿವಿ9 ಜೊತೆ ಏನೆಲ್ಲ ಮಾತನಾಡಿದ್ರು, ಬನ್ನಿ ನೋಡೋಣ. ಸರ್, ನನಗೆ ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ಬಹಳಷ್ಟು ಯಾವತ್ತು ಇದು ಕರಪ್ಷನ್ ಆಯ್ತು, ಭ್ರಷ್ಟಾಚಾರ ಆಯ್ತು, ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಬಿಜೆಪಿಯವರೆಲ್ಲ ಕೂಡ ಹೋರಾಟ ಮಾಡೋದ್ರಿಂದ ಅವನು ನಾಗೇಂದ್ರ ಅವರು ಆ ಸಂಬಂಧಪಟ್ಟಿದಂತ ಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು, ಜೈಲ್ ಪಾಲ್ ಕೂಡ ಆದ ಸರ್. ನಂತರ ದಿನಗಳಲ್ಲಿ ಎಲ್ಲ ಒಂದು ಕಡೆ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಸದಸ್ಯರಂತ ತನ್ಮಂತ ತುಕಾರಾಮ್ ಅವರು ಈ ಅಮೌಂಟ್ 20 ಕೋಟಿ ರೂಪಾಯಿ ನಿಗಮದ ಅಮೌಂಟ್ ತಗೊಂಡು ಲೋಕಸಭಾ ಚುನಾವಣೆಗಳು ಮಾಡಿದ್ದಾರೆ ಅನ್ನೋಂಥದ್ದು ಇಲ್ಲಿ ಗಾಸಿಪ್ ಅನ್ನೋದಕ್ಕೆ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಾ ಇತ್ತು ಸರ್. ನಂತರ ಈ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತ ಕೆಲವು ಮಂದಿ ಎಲ್ಲಾ ಶಾಸಕರು, ಕಾಂಗ್ರೆಸ್ಸಿನ MLAಗಳು ಏನಿದ್ದಾರೋ ಅವರೆಲ್ಲ ಕೂಡ ಈ ಅಮೌಂಟ್ ದುರುಪಯೋಗ ಆಗಿದೆ, ಈ ಅಮೌಂಟ್ ಅನ್ನು ಬಳಕೆ ಮಾಡಿಕೊಂಡಾರ ಅನ್ನೋಂತ ಕೂಡ ಚರ್ಚೆ ಆಗ್ತಾ ಇತ್ತು. ಬಹುಶಃ ಇದೆಲ್ಲ ನೋಡ್ತಾ ಇದ್ರಿಗಿನ ಇವತ್ತು ಇಡಿ ರೇಡ್ ಆಗ್ತಾ ಇರೋಂಥದ್ದು ಇದು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಮೌಂಟ್ ಅನ್ನು ಇವರೆಲ್ಲರೂ ಕೂಡ ಏನು ಶೇರ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಅಲಿಬಾಬಾ ಚಾಲಿಸ್ ಸ್ಟೋರ್ ಯಾವ ರೀತಿಯಲ್ಲಿ ಹಂಚ್ಕೊಂಡಾರೋ ಅದರ ಒತ್ತಡದಿಂದಲೇ ಇವತ್ತು ಇಡಿ ರೇಡ್ ಆಗ್ತಾ ಇದೆ ಸರ್. ಅಲ್ಲ, ಈಗ ಈ ನಡುವೆ ಯಾಕೋ ಸ್ವಲ್ಪ ತಣ್ಣಗಾಗಿರೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದರು, ಇಲ್ಲ ನೀವು ನೋಡ್ತಾ ಇರಿ, ನಾವು ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅದೇ ಸಂದರ್ಭದಲ್ಲಿ ಇನ್ನೂ ಹೇಳಿ ಕೆಲ ದಿನಗಳಾಗಿದೆ, ಈಗ ಮತ್ತೆ ಈಗ ಇಡಿ ತನಿಖೆ ಶುರುವಾಗಿದೆ. ಯಾರ್ಯಾರು ಕುತ್ತಿಗೆ ತರುತ್ತೆ ಸರ್ ಇದು, ರಾಮುಲು ಅವರೇ? ಇಲ್ಲಿ ತನಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇನ್ನು 87 ಕೋಟಿ ರೂಪಾಯಿನ ಇನ್ನು ಅಮೌಂಟ್ ನಿಗಮಕ್ಕೆ ಕಟ್ಟಿಲ್ಲ ಸರ್. ಇವರು ವಾಪಸ್ ಕಟ್ಟಿಲ್ಲ ಸರ್. ಹೌದು. ಆಮೇಲೆ ವಾಪಸ್ ಕಟ್ಲಾರ್ದಂತೆ ಇವತ್ತು ಪುನಃ CM ಸಾಹೇಬ್ರು ಹೇಳ್ತಾ ಇದ್ದಾರಂತೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನ್ 87 ಕ್ರೋರ್ಸ್ ಏನಿದೆನೋ ಆ ಅಮೌಂಟ್ ಕಲೆಕ್ಷನ್ ಮಾಡ್ರಿ ಅನ್ನೋಂಥ ಟೈಮಲ್ಲಿ ಬಳ್ಳಾರಿ ಜಿಲ್ಲೆ ಸಂಸದರಾದಂತ ತುಕಾರಾಮ್ ಅವರು ಕೂಡ ಅವ್ರು ಕೂಡ ಅದರಲ್ಲಿ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಎಲ್ಲ MLAಗಳು ಕೂಡ ಇಲ್ಲ, ಅವರು ಇನ್ವಾಲ್ವ್ಮೆಂಟ್ ಕೂಡ ಇದೆ, ಅವ್ರು ಕೂಡ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಮೌಂಟ್ ಅವ್ರು ಕೂಡ ಹಂಚ್ಕೊಂಡಾರ ಅಂತ ಹೇಳ್ತಾ ಇದ್ದಾರೆ ಸರ್. ಹಂಗಾಗಿ ಇವತ್ತೆಲ್ಲ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸರ್. ಇನ್ವೆಸ್ಟಿಗೇಷನ್ ಆದಂತ ಟೈಮಲ್ಲಿ ನನ್ನ ಒತ್ತಾಯ ಏನಂದ್ರೆ, ಈ ಸಂಸದರು ಶಾಸಕರು ಎಲ್ಲರಿಗೂ ಕೂಡ ಏನಿದಾರೋ ಅವ್ರ ಸ್ಥಾನ ಎಷ್ಟನ್ನು ಅದನ್ನ ಡಿಕ್ಲೈನ್ ಮಾಡಬೇಕು, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಸರ್. ಓಕೆ, ಈಗ ರಾಮುಲು ಅವರೇ, ಈಗ ಒಂದಷ್ಟು ವಿವರಗಳನ್ನು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಒಂದಷ್ಟು ವಿವರಗಳನ್ನು ಹೇಳ್ಬಿಡ್ತೀನಿ. 187 ಕೋಟಿ 33 ಲಕ್ಷ ರೂಪಾಯಿ. ನೋಡಿ ಹೆಂಗೆ ಅಂದರೆ, ಮಾರ್ಚ್ 4ನೇ ತಾರೀಕು 25 ಕೋಟಿ ರೂಪಾಯಿ, ಮಾರ್ಚ್ 6ನೇ ತಾರೀಕು 25 ಕೋಟಿ ರೂಪಾಯಿ, ಮಾರ್ಚ್ 21ನೇ ತಾರೀಕು 44 ಕೋಟಿ ರೂಪಾಯಿ, ಮಾರ್ಚ್ 22ನೇ ತಾರೀಕು 43 ಕೋಟಿ 33 ಲಕ್ಷ ರೂಪಾಯಿ, ಮೇ 21ನೇ ತಾರೀಕು 50 ಕೋಟಿ ರೂಪಾಯಿ ವರ್ಗಾವಣೆ ಆಯ್ತಲ್ಲ. ಈಗ ನಿಮ್ಮ ಪ್ರಕಾರ ಇದು ಖಂಡಿತವಾಗ್ಲೂ ಈ ವರ್ಗಾವಣೆ ಆಗಿರುವಂತ ಹಣ ಇದೆಯಲ್ಲ, ಅದನ್ನ ಚುನಾವಣೆಗೋಸ್ಕರ ಬಳಸಿದ್ದಾರೆ ಅಂತಿರ್ತಾವು ಸರ್. ಚುನಾವಣೆಗೆ ಬಳಸ್ಕೊಂಡಿರೋದು ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ 25 ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿ ಜಿಲ್ಲೆ ಸಂಸದರು ತುಕಾರಾಮ್ ಅವರಿಗೆ ಕೊಟ್ಟಿದ್ದೀನಿ ಅಂತೇಳಿ ನಂದು ಅಭಿಪ್ರಾಯ ಇಲ್ಲ ಸರ್. ನಾಗೇಂದ್ರ ಅವರು PAಗಳು ಏನಿದ್ದಾರೆ ಇವತ್ತು, ಗೋವರ್ಧನ್ ಅವರೆಲ್ಲ ಕೂಡ ಅವ್ರ PAಗಳು ಏನಿದ್ದಾರೋ ಅವ್ರ ಚೀಟಿಯನ್ನು ಬರ್ದಿಟ್ಟಾರಂತೆ. ಏನಂತ ಹೇಳಿ, ಇಂತಿಂತವ್ರಿಗೆ ಇಷ್ಟಿಷ್ಟು ರೊಕ್ಕ ಕೊಟ್ಟಿದ್ದೀವಿ, ಇಷ್ಟಿಷ್ಟು ಎಲೆಕ್ಷನ್ಗೆ ಇಷ್ಟಿಷ್ಟು ಅಂದ್ರೆ ಗಾಂಧಿ ಕುಡಿಯಕ್ಕೆ ಇಷ್ಟು ಬಳಕೆ ಮಾಡ್ಕೊಂಡು ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ ಸರ್. ಯಾಕಂದ್ರೆ ಇದೊಂದು ಸರ್ಕಾರದ ಅಮೌಂಟ್ ಅನ್ನು ಇವತ್ತು ಯಾರು ದೊಡ್ಡವರು ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ದೊಡ್ಡವ್ರ ಆಶೀರ್ವಾದ ಇಲ್ಲದಂತೆ ನಿಗಮದ ಅಮೌಂಟ್ ತೆಗಿಲಿಕ್ಕೆ ಅವಕಾಶ ಇಲ್ಲ, ಕಾನೂನುಗಳಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಮಾಡಿರೋದು ಎಂತ ಭ್ರಷ್ಟಾಚಾರ ಅಂದ್ರಿಗಿನ ಅದು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ. ಬಡವರು ಮಕ್ಕಳ ಅಮೌಂಟ್, ಸ್ಕಾಲರ್ಶಿಪ್ ಅಮೌಂಟ್ ಇತ್ತು, ಬಡವರು ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕಾದಂತ ಅಮೌಂಟ್, ಬಡವರಿಗೆ ಬೇಕಾದಂತ ಎಲ್ಲ ಯೋಜನೆ ಕೊಡಬೇಕಾದಂತ ಅಮೌಂಟ್, ಈ ರೀತಿ ವಿರವೇಶವಾಗಿ ಹಣ ದುರುಪಯೋಗ ಮಾಡ್ಕೊಂತಾರಂತೆಗಿನ ಇವ್ರು ಎಲ್ಲಿ ಲಜ್ಜೆ, ಎಷ್ಟು ತನಕ ಲಜ್ಜೆ ಗಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಬಹುಶಃ